ಸರಿ ಇಲ್ಲ 29 ಸರ್ವೆ ನಂಬರ್ ಬಂದು ಅದು ನಮ್ಮ ಸ್ವಂತ ಜಮೀನು ಮತ್ತು ಯಾರಿಗೂ ಮರಿಲ್ಲ, ನಗರಸಭೆಗೂ ಮರಿಲ್ಲ, ಯಾರಿಗೂ ಮರಿಲ್ಲ. ಆದರೆ ನಗರಸಭೆಯಲ್ಲೇ ಇದು ಫೋರ್ಜರಿ ಆಗಿದೆ. ಅಂದರೆ ರಿಜಿಸ್ಟ್ರ್ ಆಫೀಸು ಮತ್ತು ತಾಲೂಕು ಆಫೀಸು ಮತ್ತು ನಗರಸಭೆಯಲ್ಲಿ ಇದು ನಗರಸಭೆಯವರು ಪ್ರವೀಣ್ ಗೌಡರು ಮಾತಾಡಿದ ಮೇಲೆ ನಮಗೆ ಗೊತ್ತಾಗಿದೆ ಇದು ಫ್ರಾಡ್ ಆಗಿದೆ ಅಂತ ಹೇಳ್ಬಿಟ್ಟು. ಕೋಲಾರದಲ್ಲಿ ಐಸಿಎಸ್ಸಿ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್, ಕ್ರಿಕೆಟ್, ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ. ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್, ಕುಡಾ ಲೇಔಟ್, ಬೆಂಗಳೂರು ಉತ್ತರ, ವಿವಿ ಸಮೀಪ, ಟಮಕ ಬಡಾವಣೆ, ಕೋಲಾರ. ಅದಕ್ಕೆ ಮುಂಚೆ ನಮಗೇನು ಗೊತ್ತೇ ಇರಲಿಲ್ಲ. ಮತ್ತು ಯಾಕಂದರೆ ನಮ್ಮ ಪೌತಿ ವರ್ಷ ಆಗಿದ್ದು ಡಿ ಕೆ ರವಿ ಸಾಹೇಬ್ರು ಇದ್ದಾಗ ಪೋಡಿ ಅದಾಲತ್ ಮಾಡ್ತಾರೆ, ಆ ಅದಾಲತಲ್ಲಿ ಆಗಿದ್ದು ನಮಗೆ ಏನು ಈ 29 ಸರ್ವೆ ನಂಬರು. ಈಗ ಇವರು ಇಲ್ಲಿ ನಿಮಗೆ ಗೊತ್ತಿದ್ದ ಪ್ರಕಾರ ನಮಗೆ ಸರ್ಕಾರದಿಂದ ಇವಾಗ ಕೋರ್ಟಿಂದ ಇಂಜೆಕ್ಷನ್ ಆಗಿದೆ. ಅದೇ ರೀತಿ ಇವ್ರ ಹತ್ರ ಇರೋದು, ನಗರಸಭೆಯವ್ರ ಹತ್ರ ಇರೋದು ಖಾಲಿ ಒಂದು ಪತ್ರ. ಯಾರು ಚಾನ್ಪಾಷಾ ಅಕ್ಬರನವರು ಇವರಿಗೆ ನಗರಸಭೆಗೆ GPA ಮಾಡಿದ್ದಾರೆ. ಈ GPA ಮಾಡಿರೋದು ಬಿಟ್ಟು ಅವ್ರ ಹತ್ರ ಯಾರು ಈ ಜಮೀನು ನಿಜವಾದ ಜಮೀನು ಓನರ್ಗಳಿದ್ರೆ ಅವರು ಯಾವುದು ಮಾಡಿಕೊಟ್ಟಿಲ್ಲ. ಚಾನ್ಪಾಷಾ ಅಕ್ಬರನವರು ಯಾರು ಗೊತ್ತಿಲ್ಲ ನಮಗೆ. ಈ ಚಾನ್ಪಾಷಾ ಅಕ್ಬರ್ ಬಂದು 29 ಸರ್ವೆ ನಂಬರ್ ಮಾಡಿಕೊಡೋದಕ್ಕೆ ಅವ್ರ ಸರ್ವೆ ನಂಬರ್ ಎಲ್ಲಿದೆಯೋ ಅಲ್ಲಿ ಬೇಕಾದರೆ ನಗರಸಭೆ ಹುಡುಕ್ಬೋದು. ಆದರೆ ಈ ನಾರಾಯಣಮ್ಮ ಮತ್ತು ಇನ್ನೊಬ್ಬ ನಾರಾಯಣಮ್ಮ ಹೆಸರಲ್ಲಿರುವಂಥ ಜಮೀನನ್ನು ನಗರಸಭೆಯವರು ನಂಬುದು ಅಂತ ಇದ್ದಾರೆ. ಅದೇನಾದ್ರೂ ಇದ್ದರೆ ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ವಿ. ಕೋರ್ಟಲ್ಲಿ ಅದೇನಿದೆಯೋ ಅದು ಮಾಡ್ಕೋಬೋದು. ನಾವು ಜಾಗಗಳನ್ನು ಏನು ಈ ಕಾದ್ರಿಪುರ ಜಾಗದಲ್ಲಿರುವಂಥ ಎಷ್ಟೇ ಜಾಗಗಳು, ಎಷ್ಟೇ ಖರಾಬ್ ಜಾಗಗಳನ್ನು ಉಳಿಸಿ ನಾವು ಬಡವ್ರಿಗೆ ಕೊಡ್ತಾಯಿದ್ದೀವಿ. ಅಂಥದ್ದು ನಾವೇ ಬಂದುಬಿಟ್ಟು ಫ್ರಾಡ್ ಮಾಡಿಬಿಟ್ಟು ನಗರಸಭೆಗೆ ಮೋಸ ಮಾಡುವಂಥ ಇದು ನಮಗಿಲ್ಲ. ನಮ್ಮ ಸ್ವಂತ ಜಮೀನನ್ನು ಅವ್ರಿಗೆ ಮಾರಿದ್ದೀವಿ ಅಷ್ಟೇ. ಸರ್ ಇದು 2002ರಲ್ಲಿ ಏನಾಗಿದೆ ಅಂದರೆ 2002ರಲ್ಲಿ GPA ಆಗಿದೆ. GPA ಯಾರು ಚಾನ್ಪಾಷಾ ಅವರು ನಗರಸಭೆಯವರಿಗೆ ಮಾಡಿಕೊಟ್ಟಿರೋದು, ನಗರಸಭೆ ಚಾನ್ಪಾಷಾ ಅವ್ರಿಗೆ. ಇಲ್ಲಿ ಮುಟೇಷನ್ ಅವತ್ತಾಗಿದೆ. ನಿಮ್ಮ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು, ಈ ಮುಟೇಷನ್ನೇ ಬಂದುಬಿಟ್ಟು ಇಲ್ಲಿ ಫ್ರಾಡ್ ಆಗಿದೆ. ಮುಟೇಷನ್ನ ತಿದ್ದುಪಡಿ ಮಾಡಿದ್ದಾರೆ. ಒರಿಜಿನಲ್ ಮುಟೇಷನ್ ಅಲ್ಲ ಇದು, ಮುಟೇಷನ್ ತಿದ್ದುಪಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಇವ್ರ ಹತ್ರ ನಗರಸಭೆಯವ್ರ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ ಯಾವುದಂದರೆ ಚಾನ್ಪಾಷಾ ಅಕ್ಬರ್ ಅವರು ರಿಜಿಸ್ಟರ್ ಮಾಡಿಕೊಟ್ಟಿರೋ, GPA ಮೇಲೆ ರಿಜಿಸ್ಟರ್ ಮಾಡಿಕೊಟ್ಟಿರೋ. ಆದರೆ ಹಿಂದುಗಡೆ ಅವ್ರು ಮಾಡಿಕೊಟ್ರಲ್ಲ ಆ ಡಾಕ್ಯುಮೆಂಟ್ಸ್ ಇಲ್ಲ, ಇದರಲ್ಲೂ ರಿಜಿಸ್ಟರ್ ಆಫೀಸಲ್ಲೂ ಇಲ್ಲ, ನಗರಸಭೆಯವ್ರ ಹತ್ರ ಇಲ್ಲ. ಈ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಗರಸಭೆಯವರು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಈಗ ಇದೇ ಜಾಗದಲ್ಲಿ ಸ್ಲಮ್ ಬೋರ್ಡ್ಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು ಹೌದು ಇದೆ. ಇದು ನಗರಸಭೆಗೆ ಸೇರಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ 100 ಮನೆ ನಗರಸಭೆ ಇದಕ್ಕೆ ಸ್ಲಮ್ ಬೋರ್ಡ್ಗೆ ಬಿಟ್ಕೊಟ್ಟಿದ್ದಾರೆ. ಮತ್ತು ಇದ್ರ ಮೇಲೂ ಈ ಜಮೀನು ಓನರ್ಗಳು ಕೇಸ್ ಹಾಕ್ಕೊಂಡಿದ್ದಾರೆ. ಟೋಟ್ಲ್ ಇವತ್ತೇನು ನಗರಸಭೆ ಜಾಗಗಳೇನಿದೆ ಅದರಲ್ಲಿ ಒಂದು 2-3 ಸರ್ವೆ ನಂಬರ್ಗಳ ಮೇಲೆ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಕೇಸ್ ಇದೆ. ಟೋಟಲ್ ಫೈನಲ್ ಆಗಿ ನಗರಸಭೆ ನಮಗೆ ಸೇರಿರೋದು ಅಂತೇಳಿ ಬರ್ತಾ ಇದ್ದಾರೆ. ಫೆನ್ಸಿಂಗ್ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸರ್ವೆಗೆಲ್ಲ. ಏನು ಹೇಳ್ತೀರಾ ಸರ್? ಅವರು ಟೋಟ್ಲ್ ಅವ್ರ ಜಾಗ ಏನಾದರೂ ಇದ್ದರೆ ಅವ್ರು ಫೆನ್ಸಿಂಗ್ ಹಾಕ್ಕೊಳ್ಳಿ. ಮತ್ತು ಸುಮ್ಮನೆ ಬಡ ಜನ ಜಾಗಗಳಿಗೆಲ್ಲ ಬಂದುಬಿಟ್ಟು ನಾವು ಬಡವರು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಬಡವ್ರನ್ನ ಇವರೇ ಇದು ಮಾಡ್ತಾಯಿದ್ದಾರೆ. ಆದ್ದರಿಂದ ಅವ್ರ ಜಾಗ ಇದ್ದರೆ ಅವ್ರು ಹಾಕ್ಕೊಳ್ಳಿ, ಬೇರೆಯವ್ರ ಜಾಗಕ್ಕೆ ಯಾಕೆ ಬಂದು ಇದು ಮಾಡ್ತಾರೆ ಅನ್ನೋದು ಅಷ್ಟೇ. ಈಗ ಒಂದು 500 ಸೈಟ್ ಇದ್ರಲ್ಲಿ ಆಗುತ್ತೆ, ಬಡವರಿಗೆ ಕೊಡ್ತೀವಿ ಇದರಲ್ಲಿ ಅಂತ ಹೇಳ್ತಿದ್ದಾರೆ. ಸರ್ ಇಲ್ಲ ಸರ್, ಇದು 1997ರಿಂದ ಇದಾಗಿರೋದು. 97ರಿಂದ ಇಷ್ಟು ದಿನ ಏನು ಮಾಡ್ಕೊಂಡಿದ್ರು, ಯಾಕೆ ಇನ್ನೂ ಪಾಣಿಗಳು ಚೇಂಜ್ ಮಾಡ್ಕೊಂಡಿಲ್ಲ ಯಾವುದರಲ್ಲಿ ನಮ್ಮ ನಗರಸಭೆಯಲ್ಲಿ ಇರೋ ಲೆಕ್ಕ. ಯಾವುದಾದ್ರೂ ಒಂದು ರಿಜಿಸ್ಟರ್ ಆದಮೇಲೆ ನಗರಸಭೆಗೆ ಸರ್ಕಾರದ ರಾಜ್ಯಪಾಲರಿಗೆ ರಿಜಿಸ್ಟರ್ ಆಗುತ್ತೆ. ಆದ ತಕ್ಷಣ ಅದನ್ನು ನಗರಸಭೆಯಲ್ಲಿ ಅವ್ರಿಗೆ ಪಾಣಿ ಮಾಡ್ಕೋಬೇಕು. ಪಾಣಿ ಮಾಡಿಲ್ಲ ಅಂದರೆ ಈ ಲೋಪ ಆಗ್ತಾ ಇರೋದು ನಗರಸಭೆಯಿಂದಲೇ. ನಗರಸಭೆ ಮತ್ತು ನಗರಸಭೆ ಅಧಿಕಾರಿಗಳು ಮತ್ತು ಅಲ್ಲಿರುವಂಥ ಸದಸ್ಯರುಗಳಿಂದಲೇ ಆಗ್ತಾ ಇರೋದು. ಮತ್ತು ಅವರು ನಗರಸಭೆಗೆ ಸಂಬಂಧಪಟ್ಟಂಥ ಜಾಗಗಳು ಯಾವಿದೆಯೋ ನಾವು ಜೊತೆಲಿರ್ತೀವಿ, ನಾವು ಅವ್ರಿಗೆ ಅದು ಕಾಂಪೌಂಡ್ ಮಾಡೋಕ್ಕೆ ಇದು ಮಾಡ್ತೀವಿ. ಆದರೆ ನಗರಸಭೆಗೆ ಸಂಬಂಧಪಟ್ಟಿದ್ದ ಜಾಗಗಳು ನಮ್ಮದು ಅಂತ ಹೇಳಿದ್ರೆ ನಾವು ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ ಅದನ್ನು.